ಸ್ನೇಹಿತರೆ, ಹಿರಿಯರು ಹೇಳಿರುವ ಗುಟ್ಟುಗಳನ್ನು ನಾವೆಲ್ಲರೂ ತಿಳಿದುಕೊಳ್ಳಲೇಬೇಕು. ಯಾಕೆಂದರೆ ಹಿರಿಯರು ಹೇಳಿರುವ ಮತ್ತು ಪಾಲಿಸಿಕೊಂಡು ಬಂದಿರುವ ಆ ಗುಟ್ಟುಗಳು ನಮ್ಮ ಜೀವನವನ್ನು ಅನೇಕ ಸಂಕಷ್ಟಗಳಿಂದ ಪಾರು ಮಾಡುತ್ತೆ. ಎಷ್ಟೋ ನೋವುಗಳನ್ನು ಮಾಯ ಮಾಡಿಸುತ್ತೆ. ಕಷ್ಟಕೂಟಲೆಗಳನ್ನು ದೂರ ಮಾಡಿಸುತ್ತೆ. ನಮ್ಮ ಹಿರಿಯರು ಹೇಳಿರುವ ಆರೋಗ್ಯದ ಗಟ್ಟುಗಳನ್ನು ತಿಳಿದುಕೊಳ್ಳೋಣ ಬನ್ನಿ. 1. ಮಹಿಳೆಯರು ಒಡೆದ ಬಳೆಗಳನ್ನು ಹಾಕಿಕೊಳ್ಳಬಾರದು. 2. ಅತಿಥಿಗಳ ಮನೆಗೆ ಅಥವಾ ನೆರೆಹೊರೆಯವರ ಮನೆಗೆ ಭೇಟಿಯಾಗಲು ಅಂತ ಹೋದಾಗ ಬರೀ ಕೈಯಲ್ಲಿ ಹೋಗಬಾರದು. ತಂಪು ಪಾನೀಯ ಅಥವಾ ಹಣ್ಣು ಹಂಪಲುಗಳನ್ನು ತೆಗೆದುಕೊಂಡು ಹೋಗಬೇಕು. 3. ಯಾರ ಜೊತೆನಾದ್ರೂ ಮಾತನಾಡುವಾಗ ಒಂಟಿಕಾಲಲ್ಲಿ ನಿಂತು ಮಾತನಾಡಬಾರದು. 4. ಸೋಮವಾರ ದಿನ ತಲೆಗೆ ಎಣ್ಣೆ ಹಚ್ಚಿ ಸ್ನಾನ ಮಾಡಬಾರದು. 5. ಮಹಿಳೆಯರು ಪೂರ್ತಿ ಬೆತ್ತಲಾಗಿ ಸ್ನಾನ ಮಾಡಬಾರದು. 6. ರಾತ್ರಿಯ ಸಮಯದಲ್ಲಿ ಊಟ ಮಾಡದೆ ಉಪವಾಸ ಮಲಗಬಾರದು. 7. ಬಿಸಿ ಅನ್ನಕ್ಕೆ ಹಾಲು ಅಥವಾ ಮೊಸರು ಹಾಕಿ ತಿನ್ನಬಾರದು. ತಣ್ಣಗಾಗಲು ಬಿಟ್ಟ ನಂತರ ತಿಂದರೆ ಒಳ್ಳೆಯದು. 8. ಒದ್ದೆ ಬಟ್ಟೆಯನ್ನು ಯಾವುದೇ ಕಾರಣಕ್ಕೂ ಮೈ ಮೇಲೆ ಹಾಕಿಕೊಳ್ಳಬಾರದು. 9. ಗಂಡ ಹೆಂಡತಿಯ ಜಗಳ ಉಂಡು ಮಲಗುವ ತನಕ ಅಂತ ಹೇಳ್ತಾರೆ. ಅದೇ ರೀತಿ ಗಂಡ ಹೆಂಡತಿ ಜಗಳ ಮನೆಯ ಹೊಸ್ತಿಲು ದಾಟಿ ಹೋಗಬಾರದ ಹಾಗೆ ನೋಡಿಕೊಳ್ಳಬೇಕು. 10. ಸಾಯಂಕಾಲದ ಸಮಯದಲ್ಲಿ ಮುಸುಕು ಹಾಕಿ ಮಲಗಬಾರದು. 11. ಮಧ್ಯಾಹ್ನದ ಹೊತ್ತಿನಲ್ಲಿ ಮನೆಯ ಕಸವನ್ನ ಗುಡಿಸಬಾರದು. 12. ಅಡ್ಡದಿಡ್ಡ ಮಲಗುವ ಸ್ತ್ರೀಯರ ಜೊತೆ ಸಂಭೋಗ ಮಾಡಬಾರದು. 13. ಊಟ ಆದ ನಂತರ ರಾತ್ರಿ ಮಲಗುವ ಮುಂಚೆ ತಪ್ಪದೇ ಮೂತ್ರ ವಿಸರ್ಜನೆ ಮಾಡಬೇಕು. 14. ಮನೆಯ ಹೊಸ್ತಿಲಿನ ಮೇಲೆ ನಿಲ್ಲುವುದಾಗಲಿ ಕೂರುವುದಾಗಲಿ ಮಾಡಬಾರದು. 15. ಊಟದ ಮಧ್ಯ ಅರ್ಧಕ್ಕೆ ಎದ್ದೇಳಬಾರದು. 16. ಸಂಜೆ ಹೊತ್ತು ಮನೆಯ ಎಲ್ಲ ಕೋಣೆಗಳನ್ನು ಸ್ವಚ್ಛ ಮಾಡಿ ದೇವರಿಗೆ ದೀಪ ಹಚ್ಚಬೇಕು. 17. ಎಂಜಲು ಕೈಯಲ್ಲಿ ತಟ್ಟೆ ಎತ್ತಬಾರದು. 18. ಗರ್ಭಿಣಿಯರು ರಾತ್ರಿ ಮಲಗುವಾಗ ಹೊಟ್ಟೆಯ ಕಡೆಗೆ ಗಮನ ಹರಿಸಬೇಕು. 19. ಬೆಳಿಗ್ಗೆ ಬೇಗನೆ ಎದ್ದು ಮನೆಯ ಹೊರಭಾಗದಲ್ಲಿರುವ ಎಲ್ಲಾ ಕಸವನ್ನ ಗುಡಿಸಿ ನೀರಿನಿಂದ ತೊಳೆದು ರಂಗೋಲಿ ಹಾಕಬೇಕು. 20. ಬೆಳಿಗ್ಗೆ ನೆನೆಸಿಟ್ಟ ಬಟ್ಟೆಗಳನ್ನು ಸಾಯಂಕಾಲ ಒಗೆಯಬಾರದು. ಸ್ನೇಹಿತರೆ, ಹಿರಿಯರು ಹೇಳಿರುವ ಕೆಲವು ಗೂಟಗಳನ್ನು ದಯವಿಟ್ಟು ಪಾಲಿಸುತ್ತಾ ಹೋಗಿ. ನಿಮಗೆ ಜೀವನದಲ್ಲಿ ಯಾವತ್ತೂ ಕೂಡ ಯಾವುದರಲ್ಲೂ ಕೂಡ ಕಡಿಮೆಯಾಗುವುದಿಲ್ಲ. ಇದೇ ರೀತಿಯ ಒಳ್ಳೆಯ ಮಾಹಿತಿಗಳಿಗೋಸ್ಕರ ನಮ್ಮ ಚಾನಲನ್ನು ನೀವು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಹಾಗೂ ವಿಡಿಯೋನ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ.